ಗೈಸ್ ಗುಡ್ ಮಾರ್ನಿಂಗ್. ಯಾಕೆಂದರೆ ನೆನ್ನೆ ನೈಟ್ ಫುಲ್ಲು ಸ್ಟ್ರೈನ್ ಆಗಿ ಹೋಗ್ಬಿಟ್ಟಿತ್ತು. ನಾನು ಮಲಗಿದ್ದೆ 4 ಗಂಟೆಗೂ. ಎಲ್ಲರೂ ಮಲ್ಕೊಂಬಿಟ್ಟಿದ್ದೀವಿ, ನೋಡ್ಬೋದು ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ. ನಾನು ಮತ್ತು ನನ್ನ ಫಿಯಾನ್ಸಿ ಮಾತ್ರ ಇಬ್ಬರೇ ಸ್ಟೇಜ್ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಸ್ಟೇರ್ ಹಾಕೊಂಡು ಊಟ ಮಾಡಿಕೊಂಡು ಮಾತಾಡ್ತಾ ಕುಂತಿದ್ವಿ. ಸೊ ಇವತ್ತು ಬೇರೆ ಶಾಸ್ತ್ರಗಳು. ಇವತ್ತು ಏನಂದರೆ ಎದ್ದಿದ ತಕ್ಷಣ ಹಳದಿ ಶಾಸ್ತ್ರ ಮಾಡಬೇಕು. ಸೊ ಹಾಗಾಗಿ ನಾನು ಹಳದಿ ಗೆಟಪ್ಪಲ್ಲಿದ್ದೀನಿ ಇವಾಗಿನ್ನ ಫುಲ್ ಹಿಂದಿ ಹಚ್ಚಿದ್ದಾರೆ ನಿನ್ನೆ, ಬಟ್ ಇನ್ನೂ ಸ್ವಲ್ಪ ಹಚ್ತಾರೆ ಇವಾಗ. ಮೇಳಗಂಡು ಅಂತಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ ಅನಿಸುತ್ತೆ. ಹುಡುಗನ ಜೊತೆ ಒಬ್ಬ ಚಿಕ್ಕ ಮದುವೆ ಗಂಡು ಇರ್ತಾನೆ, ಅದು ಇವನೇ. ಇವಾಗ ಎದ್ದವನೇ 6 ಗಂಟೆಗೆ. ಎಷ್ಟು ಗಂಟೆಗೆ ಎದ್ದಳೆ ಕೇಳಿದ್ದು ನಿಂಗೆ? 5 ಗಂಟೆ. ಇವಾಗ ಎಷ್ಟು ಗಂಟೆ? 6 ಗಂಟೆ. ಬಗ್ ನೋಡಲ್ಲಿ. ಸೊ ತಲೆ ಸಿಕ್ಕಾಬಡ ನೋಡ್ತಾ ಇದೆ, ನಿದ್ದೆ ಮಾಡಿಲ್ವಲ್ಲ ಅದಕ್ಕೋಸ್ಕರ. ಸೊ ಕಾಫಿ ಕುಡ್ಕೊಂಡು ನಾನು ನಿಮಗೆ ನೆಕ್ಸ್ಟ್ ಶಾಸ್ತ್ರಗಳ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಳದಿ ಶಾಸ್ತ್ರಕ್ಕೆ ರೆಡಿ ಆಗೋದಕ್ಕೆ ಅಂತ ಶಿಖರದಾರಿಗೆ ಶಿರಬಾಗಿಲಾಲಿ. ಫೈನಲಿ ಹಳದಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಇವಾಗ ದಾರಿ ನಿಂತ್ಕೊಂಡಿದ್ದೀವಿ. ನೋಡ್ಬೋದು ನನ್ನ ದಾರಿ ಔಟ್ಫಿಟ್ ಇದು. ಸೊ ಇದು ನಮ್ಮ ಮೇಳೆಗಂಡು ಔಟ್ಫಿಟ್ಟು. ಸೊ ಹುಡುಗಿನ ರೆಡಿ ಕಳ್ಸ ತರಕ್ಕೆ ಹೋಗ್ಬೇಕಲ್ಲ. ಇವಾಗ ನೆಕ್ಸ್ಟ್ ಬಂದು ಕಳ್ಸ ತರಕ್ಕೆ ಹೋಗ್ಬೇಕು ಹೊರಗಡೆ. ಇನ್ನೂ ಚೆನ್ನಾಗಿರುತ್ತೆ. ಕಮಾನ್ ಹೋಗೋಣ. ಸೊ ವೀಡಿಯೋಸ್ ಎಲ್ಲ ತುಂಬ ಸಾಫ್ಟ್ ಔಟ್ ಮಾಡ್ತಿದ್ದೀನಿ, ಹಾಗಾಗಿ ಸೊ ಇದು ಬಂದು ಧಾರೆ ಮಂಟಪ. ನೋಡ್ಬೋದು ಏನು ಸಕ್ಕತ್ತಾಗಿದೆ ಅಂತ. ಸೊ ನೆನ್ನೆ ನೈಟೆಲ್ಲ ಚೇರೆಲ್ಲ ಚಲ್ಲಾಪಿಲಿ ಮಾಡಿಬಿಟ್ಟಿದ್ರು. ಸೊ ಇವಾಗ ನೀಟಾಗಿ ಜೋಡಿಸ್ತಾ ಇದ್ದಾರೆ. ಇಲ್ಲಿ ನಾವು ಮದುವೆ ಆಗೋದು ಅಂತ ಜಾಗ ಇನ್ನು ಕೆಲವೇ ಗಂಟೆಗಳಲ್ಲಿ ಮಾತ್ರ. ಎನ್ಸ್ಕೊಂಡ್ರೆ ತುಂಬ ಖುಷಿ ಆಗ್ತೈತೆ ಅಲ್ಲೇನಂತೀನಿ ಬರ. ಸೊ ಅವಾಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಬಿಡಿ. ಸೊ ಗೈಸ್ ಇವಾಗ ಫೈನಲಿ ಮದುವೆ ಎಲ್ಲ ಹಾಕ್ಕೊಂಡು ಇವಾಗ ಹೋಗ್ತಿದ್ದೀವಿ. ನೋಡ್ಬೋದು ಫೋಟೋಶೂಟ್ಗೆ ಅಂತ ನಿಲ್ಸಿದ್ರು. ಬಿಸಿಲಲ್ಲಿ ಎವ್ವಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಸೊ ನನ್ನ ಕೈಯಾರಿನ ತಾಳಿ ನೋಡುಗ್ರು ಒಪ್ಪೊಬ್ಬ ಹೆಂಗಿತ್ತು ಬುದ್ಧಮ್ಮ? ಸೂಪರ್. ಸೊ ಇವಾಗ ಡೈರೆಕ್ಟಾಗಿ ಇವಾಗ ಎಲ್ಲರಿಗೂ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಓ ನೋಡ್ಬರು ದುಡ್ಡ ಕಟ್ಟಂಗ ಮನೆ ಒಳಗಡೆ ಬಿಡೋದೇ ಇಲ್ವಂತೆ. ದೀರ್ಘ ಸೋಮಂಗಲ್ಯತ ಸದಾ ಕಾಲ ಪ್ರಾಪ್ತಿರಬಹುದು. ಒಳ್ಳೆಯದಾಗಲಿ. ಈ ಅಕ್ಕಿನ ಏನು ಮಾಡಬೇಕು ಅಂತ ಇದನ್ನು ಮಾಮೂಲಿ ಅಕ್ಷತೆ ಗೈಸ್ಬೇಕು. ಆಲ್ಮೋಸ್ಟ್ ಟೈಮ್ ಬಂದು 2:15 ಆಗಿದೆ. ಡೆಕೋರೇಷನ್ ತೆಗಿತಿದ್ದಾರೆ ಎಲ್ಲ ಶಾಸ್ತ್ರಗಳು. ಸೊ ಆ್ಯಕ್ಚುಲಿ ಎಲ್ಲ ಶಾಸ್ತ್ರಗಳು ಮುಗ್ದಿರೋ ಕಾರಣದಿಂದ ನಾವು ಇವಾಗ ಡೈರೆಕ್ಟ್ ಏನಿದ್ರು ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರೋದೆ. ಜಯಶ್ವಿತಾ. ಸೊ ಇವಾಗ ಎಲ್ಲ ರೆಡಿ ಆಗಬೇಕು. ಫುಲ್ ಸ್ಟ್ರೈನ್ ಆಗಿದ್ದೀವಿ. ಎಷ್ಟು ಬ್ಲಾಗ್ ನಮ್ಮ ಕೈಲಿ ಎಷ್ಟು ಬ್ಲಾಗ್ ಮಾಡೋದಿರುತ್ತೆ ಅಷ್ಟು ಬ್ಲಾಗ್ ಮಾಡಿದ್ದೀವಿ. ಸೊ ಮಿಕ್ಕಿದೇನಿದ್ರು ವೀಡಿಯೋಗ್ರಾಫರಿಂದ ಫೋಟೋಸ್ಗಳನ್ನ ಎತ್ಕೊಂಡು ಬ್ಲಾಗ್ ಮಾಡ್ತೀನಿ. ಇನ್ನು ಒಂದವೇ ಹೋಗ್ತಾ ಇವಾಗ ಫೈನಲಿ ಮದುವೆ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತಿದ್ದೀವಿ. ನೋಡ್ಬೋದು ಚೌಟ್ರಿ ಯಾವ ರೇಂಜಿಗೆಲ್ಲ ಖಾಲಿಯಾಗೋಗಿದೆ ಅಂತ. ಇವಾಗ ಆಲ್ಮೋಸ್ಟ್ 3 o'clock ಇದೆ. ಎಲ್ಲ ಕ್ಲೀನಿಂಗ್ ಮಾಡ್ತಾವ್ರೆ. ನಮ್ಮವ್ರು ಮಾತ್ರ ಫೇಸ್ ತೋರಿಸಲ್ಲ ಅಂತ ಆಟ ಆಡಿಸ್ತವ್ರೆ. ನೋಡಿ ಏಯ್ ದೋಸೆ. ಸೊ ಬಿಡಿ, ಯಾಕೋ ನಾಚಿಕೆ ಅಂತೆ, ಪರವಾಗಿಲ್ಲ. ನೆನ್ನೆ ಕೂಗ್ತಾ
ನಿನ್ನೆ ಆಲ್ಮೋಸ್ಟ್ ನಿನ್ನೆ ಎಲ್ಲ ಮುಖ ತೋರಿಸಿದೆ, ಇವಾಗ ಆಲ್ಮೋಸ್ಟ್ ಸ್ವೆಟ್ ಆಗೋಗ್ಬಿಟ್ಟಿದ್ದೀವಲ್ಲ, ಹಾಗಾಗಿನೇ ಫೋಟೋನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹಾಕ್ಸ್ಬೇಕು ಅಷ್ಟೇ. ಸೊ ಮದುವೆ ಕಾರ್ಯ ಅಂತೂ ಸಖತ್ತಾಗಾಯಿತು, ಎಲ್ಲ ಶಾಸ್ತ್ರೋಕ್ತವಾಗಿ ಎಲ್ಲ ರೀತಿಲೂ ಒಳ್ಳೆಯದಾಯಿತು. ಸೊ ಇವಾಗ ಇಲ್ಲಿಂದ ಸೀದಾ ನಮ್ಮ ಮನೆಗೆ ಹೋಗೋದು, ನಮ್ಮ ಹುಡುಗಿನ ಕರ್ಕೊಂಡು ಸೊ ಬಸ್ಸು ದಾಟ್ಸೋದು. ಆದರೆ ಅದು ಪಿಕಪ್ ಮಾಡ್ತೀನಿ, ಯಾಕೆಂದರೆ ಇಲ್ಲೇ ಫುಲ್ಲು ಸುಸ್ತಾಗೋಗ್ಬಿಡೈತೆ ಗುರು. ಎಷ್ಟು ಸುಸ್ತಾಗೋಗ್ಬಿಟ್ಟಿದೆ ಅಂದರೆ ಒಂದು ಹೆಜ್ಜೆ ಮಡ್ಗೋಕ್ಕೂ ಆಗಲ್ಲ, ಅಷ್ಟು ಸುಸ್ತಾಗೋಗ್ಬಿಟ್ಟಿದ್ದೀವಿ. ಮದುವೆ ಕಾರ್ಯಗಳಂತಂದರೆ ಆ ರಿಸೆಪ್ಷನ್ ಇಲ್ಲದೇ ಇರ್ತದಲ್ಲ 4 to 5 hours ಸುಸ್ತಾಗೋಗ್ಬಿಡ್ತದೆ. ಓಕೆ, ಸೊ ವ್ಲಾಗ್ಸು ಮದುವೆಯಲ್ಲಿ ಆದಷ್ಟು ಶೂಟ್ ಮಾಡಿದ್ದೀನಿ ನಾನು. ಸೊ ಆಯಿತಾ, ಅಕಸ್ಮಾತ್ ಏನಾದ್ರು ಮಿಸ್ ಮಾಡ್ಕೊಂಡಿದ್ದೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ಒಂದು ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಓಕೆ, ಇವಾಗ ಈ ಬ್ಲಾಗ್ನ ಮದುವೆ ಕಾರ್ಯದ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಬ್ಲಾಗ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಆ್ಯಂಡ್ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಬೇಗ ಇದೇ ಥರ ಇನ್ನು ಮುಂದೆ ನೆಕ್ಸ್ಟ್ ಕಂಟೆಂಟ್ ಅಂತೂ ಮಸ್ತಾಗಿರುತ್ತೆ. ಸೊ ಇನ್ನು ಮುಂದೆ ನಮ್ಮ ಅಮ್ಮನವ್ರು ಇರ್ತಾರೆ, ಸೊ ಅವ್ರ ಜೊತೆ ಇನ್ನು ಮುಂದೆ ನನ್ನ ಕಂಟೆಂಟು, ನನ್ನ ವೀಡಿಯೋಸ್ಗಳು ಎಲ್ಲ ಶುರುವಾಗೋದು. ಓಕೆನಾ, ಇದೇ ಥರ ಇನ್ನು ಮುಂದೆ ಬ್ಲಾಗ್ಸ್ನ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಗುರು.